ಇನ್ನು ಬಿ.ಆರ್. ಪಾಟೀಲ್ ಬಳಿ ಮಾಹಿತಿ ಇದ್ರೆ ಕೊಡಬೇಕು ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು, ಇದು ಆರೋಪಕ್ಕೆ ಸೀಮಿತ ಆಗಬಾರದು. ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿ ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ರೆ ಅದನ್ನ ಕೊಡ್ಲಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ನೀವು ಅದು ಬಿ.ಆರ್. ಪಾಟೀಲ್ ಅವ್ರಿಗೆ ಕೇಳಬೇಕು. ನನ್ನ ಗಮನದಲ್ಲಿ ಆ ಥರ ಏನಿಲ್ಲ. ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ. ಆದ್ದರಿಂದ ಎಲ್ಲಿ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಡ್ಯಾಮೇಜ್ ಅಂತ ಹೇಳೋದಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರ ಇದೆ, ಅದು ಗೊತ್ತಾದಾಗ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು. ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು. ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆಧಾರದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿರ್ತಕ್ಕ ಸಚಿವರು ಕೂಡ ಅದನ್ನೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು. ಇದು ಏನಾದರೂ ಆ ಥರ ನಡೀತಾ ಇದ್ದರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು. ನೋಡ್ರಿ, ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಎಷ್ಟೋ IT ED ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ. ಆಯಿತಾ, ರೇಡ್ ಮಾಡೋದು, ದುಡ್ಡು ತೊಗೊಳ್ಳೋದು ಮತ್ತು ರೇಡಿಂದ ವಾಪಸ್ ಹೋಗೋದು ಅದು ಇದೆ. ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕು, ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು, ಅದನ್ನು ಹೋಗ್ಲಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ತಪ್ಪಾದರೆ ಕ್ರಮ ಆಗುವಂಥದ್ದು ನಾವು ನೋಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಯಾರೇ ಆಗಲಿ, ನಮ್ಮ ಸರ್ಕಾರ ಆಗಲಿ, ನಮ್ಮ ಇಲಾಖೆನೇ ಆಗಲಿ, ಇನ್ನೊಂದು ಕಡೆ ಆಗಲಿ, ಎಲ್ಲೇ ಇರಲಿ ಅಂಥ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಕ್ರಮ ತಗೊಳ್ತಾ ನಾವು ಮಾಡಬೇಕು. ಪದೇ ಪದೇ ಡ್ಯಾಮೇಜ್ ಏನಿಲ್ಲ ರೀ, ಇದು ಇರುವಂಥ ವಸ್ತುಸ್ಥಿತಿ ಇದೆ. ಕೆಲವು ಕಡೆ ಇದೆ. ಸೊ ದಿನೇಶ್ ಗುಂಡೂರಾವ್ ಅವರು ಈ ರೀತಿಯಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಮುಕ್ತವಾಗಿ ಮಾತಾಡಿದ್ರು. ಹಾಗೆ H.C. ಮಹದೇವಪ್ಪ ಅವರು ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ಆಗಿದ್ರೆ ಕಾನೂನು ರೀತಿ ಕ್ರಮ ಆಗತ್ತೆ ಅನ್ನುವಂಥದ್ದನ್ನು ಅವರು ಪ್ರತಿಪಾದಿಸಿದ್ದಾರೆ. ಅದು ಆಡಿಯೋ ಆಗಿದೆ ಅಂತ ನಾನು TV-ನಲ್ಲಿ ನೋಡಿದೆ. ಅದೇನು ಅಂತ ಡೀಟೇಲಾಗಿ ಗೊತ್ತಿಲ್ಲ. ಆ ಥರ ಇದ್ದರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಆಗುತ್ತೆ. ಅದು ಈಶ್ವರ್ ಖಂಡ್ರೆ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಭ್ರಷ್ಟಾಚಾರ ರಹಿತವಾದ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಪಕ್ಷ ಇವತ್ತು ಭ್ರಷ್ಟಾಚಾರ ರಹಿತವಾದಂಥದ್ದು, ಭ್ರಷ್ಟಾಚಾರಕ್ಕೆ ಝೀರೋ ಟಾಲರೆನ್ಸ್ ಇದೆ. ಇವತ್ತು ಯಾರೇ ಅದರಲ್ಲಿ ಭಾಗಿಯಾಗಿದ್ದರೆ, ಮಧ್ಯವರ್ತಿಗಳಿರಲಿ, ದಲ್ಲಾಳಿಗಳಿದ್ರಿ, ಅದಕ್ಕೆ ಪುರಾವೆಗಳಿದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ. ನಮ್ಮ ಪಕ್ಷ ಇವತ್ತು ಭ್ರಷ್ಟಾಚಾರ ರಹಿತವಾದಂಥದ್ದು, ಭ್ರಷ್ಟಾಚಾರಕ್ಕೆ ಝೀರೋ ಟಾಲರೆನ್ಸ್ ಇದೆ. ಇವತ್ತು ಯಾರೇ ಅದರಲ್ಲಿ ಭಾಗಿಯಾಗಿದ್ದರೆ, ಮಧ್ಯವರ್ತಿಗಳಿರಲಿ, ದಲ್ಲಾಳಿಗಳಿದ್ರಿ, ಅದಕ್ಕೆ ಪುರಾವೆಗಳಿದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ.